ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾಗ್ಯ ಕ್ರಿಯೇಟಿವ್ ವ್ಲಾಗ್ಸ್. ಇವತ್ತು ನಾನು ಹಲಸಿನಕಾಯಿ ಹಾಗೆ ಕಡಲೆಕಾಳು ಉಪಯೋಗಿಸ್ಕೊಂಡು ಒಂದು ಗ್ರೇವಿ ಅಥವಾ ಗೊಜ್ಜು ಮಾಡೋದು ಹೇಗೆ ಅನ್ನೋದನ್ನು ಸುಲಭವಾಗಿ ತೋರಿಸ್ಕೊಡ್ತಿದ್ದೀನಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು ಹಲಸಿನಕಾಯಿ. ಅದನ್ನು ನಾನು ಸಿಪ್ಪೆಯೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಒಂದು ಬೌಲ್ ಹಲಸಿನಕಾಯಿ, ಹಾಗೆ ರಾತ್ರಿ ಇಡೀ ನೆನೆಸಿರ್ತಕ್ಕಂಥ ಕಡಲೆಕಾಳು 1 ಕಪ್ ಇದೆ. ನೋಡ್ತಿದ್ದೀರಲ್ಲ, ಇದೆರಡು ಇಂಗ್ರೀಡಿಯೆಂಟ್ಸ್ ಮೇಯ್ನು. ನಾನೀಗ ಮಸಾಲೆ ರುಬ್ಲಿಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ತೋರಿಸ್ತಿದ್ದೀನಿ. ನೋಡ್ತಿದ್ದೀರಲ್ಲ, ಇದೆಲ್ಲ ಹುರಿದು ನಾವು ಮಸಾಲೆನ ರೆಡಿ ಬೇಕಾಗಿರ್ತಕ್ಕಂಥ ಸಾಮಾನುಗಳು. ಧನಿಯಾ ಒಂದು 3 ಟೇಬಲ್ ಸ್ಪೂನು, ಒಣ ಕೊಬ್ಬರಿ ತುರಿ ಅರ್ಧ ಕಪ್ಪು, ಹಾಗೆ ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಧನಿಯಾ, ಸಾಸಿವೆ, ಅರಿಶಿನ, ಇಂಗು, ಒಣಮೆಣಸಿನ್ಕಾಯಿ, ಕರಿಬೇವು, ಕಾಳುಮೆಣಸು, 1 ಮರಾಠ ಮೊಗ್ಗು, 2 ಇಂಚು ಚಕ್ಕೆ, ಹಾಗೆ 2 ಲವಂಗ. ಇದಿಷ್ಟನ್ನು ನಾವು ಹುರಿದು ಮಸಾಲೆಗೆ ರೆಡಿ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ನಾವೇನು ನೆನೆಸಿಟ್ಕೊಂಡಿದ್ವಿ ಕಡಲೆಕಾಳು, ಆ ಕಡಲೆಕಾಳನ್ನ ನಾವು 1-2 ವಿಷಲ್ ಬರೋ ಥರ ಕೂಗಿಸ್ಕೋಬೇಕಾಗತ್ತೆ. ಅದಕ್ಕೆ ತಕ್ಕಷ್ಟು ನೀರು ಹಾಗೆ ಉಪ್ಪು ಎರಡನ್ನೂ ಸೇರಿಸ್ಕೊಂಡು ನಾನಿಲ್ಲಿ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಬರೋ ತನಕ ನೋಡ್ಕೊಳ್ಳೋಣ. ನಂತರ ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡು ಮಸಾಲೆಗೆ ಏನೆಲ್ಲ ಇಟ್ಕೊಂಡಿದ್ದೆ ಅದನ್ನೆಲ್ಲ ಹುರ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದಕ್ಕೆ 3 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 2 ಸ್ಪೂನು ಉದ್ದಿನಬೇಳೆ, 1/4 ಸ್ಪೂನಷ್ಟು ಮೆಂತ್ಯ, 1/4 ಸ್ಪೂನು ಕಾಳುಮೆಣಸು, ಜೀರಿಗೆ ಅರ್ಧ ಸ್ಪೂನು ಹಾಕ್ಕೊಂಡು, ನಂತರ ಧನಿಯಾ 3 ಸ್ಪೂನಷ್ಟು ಧನಿಯಾ ಹಾಕ್ಕೋಬೇಕಾಗುತ್ತೆ. ಎಲ್ಲವನ್ನು ನಾವು ಕಡಿಮೆ ಉರಿನಲ್ಲಿ ಹುರ್ಕೋಬೇಕಾಗುತ್ತೆ. ಹಾಗೆ 1 ಮರಾಠ ಮೊಗ್ಗು, 2 ಇಂಚು ಚಕ್ಕೆ, 2 ಲವಂಗ, ಕರಿಬೇವು ಏನು ಇಟ್ಕೊಂಡಿದ್ವಿ ಅದು, ಒಣಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು, ಇಂಗು ಹಾಗೆ ಒಣ ಕೊಬ್ಬರಿ ಇಟ್ಕೊಂಡಿದ್ವಲ್ಲ ಅಷ್ಟನ್ನು ಸೇರಿಸಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಂಡು ಕಡಿಮೆ ಉರಿನಲ್ಲಿ ಅದು ಗಮ್ ಅಂತ ವಾಸನೆ ಬರೋವರೆಗೂ ನಾವಿಲ್ಲಿ ಹುರ್ಕೋಬೇಕಾಗುತ್ತೆ. ಸಪ್ರೇಟ್ ಆಗಾದರೂ ಹುರ್ಕೋಬೋದು, ಇಲ್ಲ ಒಟ್ಟಿಗೆ ಈ ಥರ ಮಿಕ್ಸ್ ಮಾಡಿ ಕೂಡ ಹುರ್ಕೋಬೋದು, ಆದರೆ ಕಡಿಮೆ ಉರಿನಲ್ಲಿ ಹುರ್ಕೋಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಇಲ್ಲಿ ಕುಕ್ಕರ್ 2 ವಿಷಲ್ ಬಂದಿದೆ. ನಾವು ಕುಕ್ಕರ್ ಕೂಲಾಗಕ್ಕೆ ಇಟ್ಬಿಟ್ಟು ಹಲಸಿನಕಾಯಿ ಏನು ಇಟ್ಕೊಂಡಿದ್ವಿ ಅದನ್ನು ಬೇಯಕ್ಕೆ ಇಡ್ಲಿಕ್ಕೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. 1 ಸ್ಪೂನ್ ಎಣ್ಣೆ, ಸಾಸಿವೆ ಹಾಗೆ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಕ್ಲೀನ್ ಮಾಡಿ ಇಟ್ಟಿರ್ತಕ್ಕಂಥ ಹಲಸಿನಕಾಯಿನ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಒಗ್ಗರಣೆಲಿ 1 ನಿಮಿಷ ಫ್ರೈ ಮಾಡಿಕೊಂಡು ಒಂದು ಅರ್ಧ ಲೋಟ ನೀರು ಹಾಕಿ ನಾವು ಇಲ್ಲಿ ಬೇಯಲಿಕ್ಕೆ ಇಟ್ಕೋಬೇಕಾಗುತ್ತೆ. ಒಂದು 2-3 ನಿಮಿಷ ಅಷ್ಟರಲ್ಲಿ ಇದು ಚೆನ್ನಾಗಿ ಬೇಯುತ್ತೆ ಹಲಸಿನಕಾಯಿ. ಹಾಗಾಗಿ ಕುಕ್ಕರಲ್ಲೇನು ಕೂಗಿಸ್ಕೊಳ್ಳೋ ಅಂಥ ನೆಸೆಸಿಟಿ ಇರಲ್ಲ. ಇದು ಬೇಯೋಷ್ಟರಲ್ಲಿ ನಾವು ಏನೆಲ್ಲ ಮಸಾಲೆಗೆ ಹುರಿದಿಟ್ಕೊಂಡಿದ್ವಿ ಅದು ತಣ್ಣಗಾಗಿದೆ, ಅದನ್ನು ನಾವೀಗ ಮಿಕ್ಸಿ ಮಾಡ್ಕೊಂಡು ಬರೋಣ. ನಾನಿಲ್ಲಿ ಹುಣಸೆ ಹುಳಿನ ಇಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 3 ಸ್ಪೂನಷ್ಟು ಹುಣಸೆ ಹುಳಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ನುಣ್ಣಗೆ ರುಬ್ಕೊಂಬಂದು ಇಲ್ಲಿ ಬೆಂದಿದೆ ಹಲಸಿನಕಾಯಿ, 2-3 ನಿಮಿಷ ಆಗಿದೆ, ಬೆಂದಿದೆ. ಅದಕ್ಕೆ ನಾನು ಈಗಾಗಲೇ ಏನು ರುಬ್ಕೊಂಡಿದ್ದೆ ಮಸಾಲೆ ಅದನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಡಲೆಕಾಳು ಏನು ಬೇಯಿಸಿಟ್ಕೊಂಡಿದ್ದೆ ಅದನ್ನು ಕೂಡ ಈ ಸಮಯದಲ್ಲೇ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಎಲ್ಲ ಮಸಾಲೆಗಳನ್ನೂ ಆವಾಗಷ್ಟೇ ಹುರಿದು ನಾವು ಮಿಕ್ಸಿ ಮಾಡ್ಕೊಂಡಿರೋದ್ರಿಂದ ಗ್ರೇವಿ ಎಂಥ ಒಂದು ಟೇಸ್ಟ್ ಕೊಡುತ್ತೆ ಅಂತ ಅಂದರೆ ಒಂದು ಸಲ ಮನೆಯಲ್ಲಿ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ, ಚಪಾತಿ, ಅನ್ನ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು. ಆಗಷ್ಟೇ ಹುರಿದು ಮಾಡಿರೋದ್ರಿಂದ ಅದರದ್ದು ಪರಿಮಳ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಿದ್ದೀರಲ್ಲ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ನಾನು ಒಂದು ಕುದಿಸ್ಕೊಳ್ತಾ ಇದ್ದೀನಿ. ಎಲ್ಲನೂ 1-2 ನಿಮಿಷ ಎಲ್ಲನೂ ಕುದಿಸ್ಕೊಂಡ್ರೆ ನಮಗೆ ಹಲಸಿನಕಾಯಿ ಗೊಜ್ಜು ರೆಡಿ ಆಗುತ್ತೆ. ನೋಡ್ತಿದ್ದೀರಲ್ಲ, ನನ್ನ ಚಾನಲ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.